ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾಡಹಬ್ಬ ದಸರಾದಲ್ಲಿ ಈ ಬಾರಿ ಕಂಬಳವನ್ನ ನಡೆಸೋದಕ್ಕೆ ರಾಜ್ಯ ಸರ್ಕಾರ ಉತ್ಸುಕವಾಗಿದೆ. ಬಟ್ ಇದೇ ವಿಚಾರ ಈಗ ಜೋರು ಜಟಾಪಟಿಗೂ ಕೂಡ ವೇದಿಕೆಯಾಗಿದೆ. ಈ ಜಟಾಪಟಿಯ ನಡುವೆನೆ ಈಗ ಸಿದ್ಧತಾ ಕಾರ್ಯವನ್ನು ಕೂಡ ಆರಂಭಿಸಲಾಗಿದೆ ಮೈಸೂರಿನಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ ಕಂಬಳದ ವಿಚಾರಕ್ಕೆ. ಹೌದು, ಮೈಸೂರಿನ ಹೊರವಲಯದಲ್ಲಿ ಕಂಬಳಕ್ಕೆ ಈಗಾಗಲೇ ಜಾಗವನ್ನು ಗುರುತು ಮಾಡಲಾಗಿದೆ. ಸಾತಗಳ್ಳಿಯಲ್ಲಿ 20 ಎಕರೆಯ ಜಾಗದಲ್ಲಿ ಸಮತಟ್ಟು ಕಾರ್ಯ ಈಗ ನಡೀತಾ ಇದೆ. 10ಕ್ಕೂ ಹೆಚ್ಚು ಜೆಸಿಬಿಗಳು ಜಾಗವನ್ನು ಸಮತಟ್ಟು ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಸಾತಗಳ್ಳಿಯಿಂದ ಪಬ್ಲಿಕ್ ಟಿವಿ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿರುವಂತಹದ್ದು. ಹೇಗೆ ನಡೀತಾ ಇದೆ ಕಾರ್ಯಾಚರಣೆ ಅಂತ ಹೇಳಿ ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಮೈಸೂರಿನ ಸಂಸದರಾಗಿರುವಂತಹ ಯದುವೀರ್ ಒಡೆಯರ್ ಅವರೇ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. HD ಕುಮಾರಸ್ವಾಮಿ ಅವರು ಆದಿಯಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ನಡುವೆ ಈಗ ಕಂಬಳವನ್ನು ನಡೆಸುವಂತಹ ಜಾಗ ಇದೆಯಲ್ಲ, ಅದನ್ನು ರೆಡಿ ಮಾಡ್ತಾ ಇರುವಂತಹ ದೃಶ್ಯ ಇದು. 3 ಜೆಸಿಬಿಗಳನ್ನು ಬಳಸಿಕೊಂಡು ಜಾಗವನ್ನು ಸಮತಟ್ಟು ಮಾಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಸುತ್ತಲೂ ಅರಣ್ಯ ಪ್ರದೇಶದ ರೀತಿಯಲ್ಲಿ ಜಾಗ ಕಾಣಿಸ್ತಾ ಇದೆ. ಹಲವು ಮರಗಳನ್ನು ಕಡಿಯಲಾಗಿದೆ, ಕೆರೆಗಳನ್ನು ಮುಚ್ಚಲಾಗಿದೆ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇರುವಂಥದ್ದು. ಈಗ ಇದಕ್ಕೆ ಪರಿಸರ ಪ್ರೇಮಿಗಳು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇಷ್ಟೆಲ್ಲ ಮರಗಳನ್ನು ಕಡಿದು ಕಂಬಳ ಮಾಡುವಂತಹ ಅವಶ್ಯಕತೆ ಏನಿದೆ ಅನ್ನುವಂತಹ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಯದುವೀರ್ ಒಡೆಯರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಕಂಬಳಕ್ಕೆ ವಿರೋಧ ಇಲ್ಲ, ಮೈಸೂರಿನಲ್ಲಿ ಕಂಬಳ ಮಾಡೋದಕ್ಕೆ ವಿರೋಧ ಇದೆ ಅಂತ ಹೇಳಿ. ದಸರಾದಲ್ಲಿ ಕಂಬಳ ಕ್ರೀಡೆಯ ಪ್ರದರ್ಶನಕ್ಕೆ ರಾಜ್ಯ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ. ಮತ್ತೊಂದು ಕಡೆಯಲ್ಲಿ BJP ಜನಪ್ರತಿನಿಧಿಗಳು ಜೊತೆಗೆ ವಿವಿಧ ಸಂಘ ಸಂಸ್ಥೆಗಳು ಮತ್ತು ರೈತ ಸಂಘಟನೆಗಳು ಎಲ್ಲರೂ ಕೂಡ ಈ ಕಂಬಳಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಂತಹ ವಿರೋಧದ ನಡುವೆಯೇ ಈಗ ರಾಜ್ಯ ಸರ್ಕಾರ ಸಾತಗಳ್ಳಿ ಬಳಿಯಲ್ಲಿ ಕಂಬಳ ಆಯೋಜನೆಗೆ ಏನು ಜಾಗ ಗುರುತು ಮಾಡಿದೆ ಆ ಜಾಗವನ್ನು ಕ್ಲೀನ್ ಮಾಡುವಂತಹ ಕೆಲಸಕ್ಕೆ ಕೈ ಹಾಕಿದೆ. 10ಕ್ಕೂ ಹೆಚ್ಚು ಜೆಸಿಬಿಗಳನ್ನು ಇಟ್ಕೊಂಡು ಒಟ್ಟು 20 ಎಕರೆ ಜಾಗ ಮೈಸೂರಿನ ರಿಂಗ್ ರೋಡ್ನ ಗೆ ಹೊಂದಿಕೊಂಡಂತಿರುವಂತಹ ಸಾತಗಳ್ಳಿಯ ಬಳಿಯಲ್ಲಿ ಒಟ್ಟು 20 ಎಕರೆಯ ಸರ್ಕಾರಿ ಜಾಗ ಇದೆ. ಈ ಸರ್ಕಾರಿ ಜಾಗವನ್ನು ಸಮತಟ್ಟು ಮಾಡುವಂತಹ ಕೆಲಸವನ್ನು ಈಗಾಗಲೇ ರಾಜ್ಯ ಸರ್ಕಾರ ಶುರು ಮಾಡಿಕೊಂಡಿದೆ. ಅಲ್ಲಿಗೆ ರಾಜ್ಯ ಸರ್ಕಾರ ಎಲ್ಲದರ ವಿರೋಧದ ನಡುವೆಯೂ ಕೂಡ ಈ ಒಂದು ಕಂಬಳವನ್ನು ಪ್ರದರ್ಶನ ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಮನಸ್ಥಿತಿಯಲ್ಲಿ ಇದ್ದಂತೆ ಕಾಣ್ತಾ ಇದೆ. ಹೀಗಾಗಿಯೇ ತಾವು ಗಮನಿಸ್ಬೋದು. ಈಗ ನಾನು ಒಳಭಾಗಕ್ಕೂ ಕೂಡ ತೆರಳುತ್ತೇನೆ. ಭಾಳಷ್ಟು ಜೆಸಿಬಿಗಳು ಸಮತಟ್ಟು ಮಾಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. 10ಕ್ಕೂ ಹೆಚ್ಚು ಜೆಸಿಬಿಗಳಿದ್ದಾವೆ. ಒಂದು ಭಾಗದಲ್ಲಿ ಒಂದು 4-5 ಜೆಸಿಬಿಗಳಿದ್ದಾವೆ, ಮತ್ತೊಂದು ಭಾಗದಲ್ಲಿ ಒಂದು 5-6 ಜೆಸಿಬಿಗಳಿದ್ದಾವೆ. ಹೀಗೆ 10ಕ್ಕೂ ಹೆಚ್ಚು ಜೆಸಿಬಿಗಳನ್ನ ಇಟ್ಟುಕೊಂಡು ಇಡೀ ಒಂದು ಪ್ರದೇಶವನ್ನು ಸಮತಟ್ಟು ಮಾಡುವಂತಹ ಕೆಲಸ ಈಗ ಶುರುವಾಗಿದೆ. ಒಟ್ಟು 20 ಎಕರೆಯ ಜಾಗ ಇದು. ಈ ಜಾಗದಲ್ಲೇ ಕಂಬಳ ನಡೆಸಬೇಕು ಅನ್ನುವಂಥದ್ದು ಈಗಾಗಲೇ ಉದ್ದೇಶಿಸಲಾಗಿದೆ. ಬೇರೆ ಬೇರೆ ಜಾಗಗಳನ್ನು ಕೂಡ ನೋಡಿಕೊಳ್ಳಲಾಗಿತ್ತು. ಆದರೆ ಅಂತಿಮವಾಗಿ ಕಂಬಳಕ್ಕೆ ಬೇಕಾದಂತಹ ಜಾಗಕ್ಕೆ ಸೂಕ್ತವಾದಂತಹ ಜಾಗ ಇದೆ ಅನ್ನುವಂಥ ತೀರ್ಮಾನಕ್ಕೆ ಕಂಬಳ ಆಯೋಜನಾ ಸಮಿತಿಯು ಕೂಡ ಬಂದಿರುವಂಥ ಹಿನ್ನೆಲೆಯಲ್ಲಿ ಈಗ ನಿರಂತರವಾಗಿ ಈ ಒಂದು ಜಾಗವನ್ನು ಸಮತಟ್ಟು ಮಾಡ್ತಾ ಇರುವಂಥದ್ದು ತಾವು ಗಮನಿಸ್ತಾ ಇದ್ದೀರಿ. ಕಳೆದ 2 ದಿನಗಳಿಂದಲೂ ಕೂಡ ಸಮತಟ್ಟು ಮಾಡುವಂಥ ಕೆಲಸ ನಡೀತಾ ಇದೆ. ಇನ್ನೂ ಒಂದು 3-4 ದಿನಗಳು ಬೇಕು ಇಡೀ ಜಾಗವನ್ನು ಸಮತಟ್ಟು ಮಾಡೋದಕ್ಕೆ. ಅಲ್ಲಿಗೆ 20 ಎಕರೆ ಜಾಗ ಅಂದರೆ ಮತ್ತೊಂದು ಭಾಗದಲ್ಲೂ ಕೂಡ ಭಾಳಷ್ಟು ಜೆಸಿಬಿಗಳಿದ್ದಾವೆ. ನಾನು ಒಂದು ಭಾಗದ ದೃಶ್ಯಾವಳಿಗಳನ್ನ ಮಾತ್ರ ತೋರಿಸ್ತಾ ಇದ್ದೀನಿ. ಇಲ್ಲೇ ಒಂದು 4-5 ಜೆಸಿಬಿಗಳನ್ನ ಇಟ್ಟುಕೊಂಡು ಈ ಒಂದು ಸಮತಟ್ಟು ಮಾಡುವಂತಹ ಕೆಲಸವನ್ನು ಮಾಡಲಾಗ್ತಾಯಿದೆ. ಇನ್ನೊಂದು 4-5 ದಿನದಲ್ಲಿ ಸಮತಟ್ಟು ಮಾಡುವಂತಹ ಕಾರ್ಯವೂ ಕೂಡ ಮುಕ್ತಾಯವಾಗುತ್ತೆ. ಅಲ್ಲಿಗೆ ಒಂದಂತೂ ಸ್ಪಷ್ಟ, ರಾಜ್ಯ ಸರ್ಕಾರ ಎಷ್ಟೇ ವಿರೋಧಗಳು ಬರಲಿ, ಯಾವುದೇ ಸಂಘ ಸಂಸ್ಥೆಗಳಿರಲಿ, ಯಾವುದೇ ಜನಪ್ರತಿನಿಧಿಗಳಿರಲಿ, ಯಾರೇ ಕೂಡ ವಿರೋಧ ಮಾಡಿದರೂ ಕೂಡ ನಾನು ಕಂಬಳವನ್ನು ಮಾಡಿಯೇ ಸಿದ್ಧ ಅನ್ನುವಂತಹ ಮನಸ್ಥಿತಿಗೆ ಬಂದಿರೋದಕ್ಕೆ ಈ ಒಂದು ಮೈದಾನದ ಕ್ಲೀನಿಂಗ್, ಈ ಜಾಗದ ಕ್ಲೀನಿಂಗ್ಗೆ ಸ್ಪಷ್ಟವಾದಂತಹ ಉದಾಹರಣೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.